ಹಗ್ಗ ಅಂತಲ್ಲ ರೋಪು, ಇದರಿಂದ ನಿಮಗೆ ಗೊತ್ತಾಗ್ತದೆ ನೋಡಿ ಎಷ್ಟು ಮೀಟರ್ ಇದೆ ನೋಡಿ. ಫಿಫ್ಟಿ 50% ಆಗಿದೆ, ಇನ್ನು 50% ಇದೆ. ಈ ಬೋಟಿನ ಹೆಸರು ಫಾತಿಮಾ. ಮಂಗಳೂರಿನಲ್ಲಿ ನಮ್ಮ ಧಕ್ಕೆಯಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾವು ನಿಮಗೆ ತಿಳಿಸ್ತೇವೆ. ಏನೆಲ್ಲ ಬಾಕಿ ಇದೆ, ಪೆಂಡಿಂಗ್ ಇದೆ, ನಿಮಗೆ ತಿಳಿಯದಿರೋದು ಎಲ್ಲ ನಾನು ನಿಮಗೆ ತೋರಿಸ್ತೀನಿ. 2,000ಗಿಂತ ಜಾಸ್ತಿ ಬೋಟ್ ಇದೆ ಇಲ್ಲಿ. ಮತ್ತು ನಿಮಗೆ ಯಾವ ಬೋಟು ಯಾವ ರೀತಿ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇರ್ತೇನೆ, ಅಪ್ಡೇಟ್ ಮಾಡ್ತಾ ಇರ್ತೇನೆ. ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ಗೆಳೆಯರೇ. ಇದು ಎಲ್ಲರಿಗೆ ಅವಕಾಶ ಸಿಗುವುದಿಲ್ಲ. ಇದು BMR ಮಂಗಳೂರು ಸೀ ಫುಡ್ ಮಾತ್ರ ನಿಮಗೆ ಈ ಮಾಹಿತಿಯನ್ನೆಲ್ಲ ಕೊಡೋದು. ಓಕೆ, ಇದು ನಾನು ಇದೀಗ ಕೊಡ್ತಾ ಇರೋದು ಡೀಪ್ ಬೋಟ್ ಅಂದರೆ ಆಳ ಕಡಲಿಗೆ ಹೋಗುವ ಬೋಟ್ಗಳಿದು. 70 ಮಾರು 80 ಮಾರು 100 ಮಾರಿಗೆ ಹೋಗುವಂಥ 10 ದಿವಸಕ್ಕೆ ಹೋಗುವಂಥ ಟ್ರಾಲ್ ಬೋಟ್ಗಳಿದು. 10 ದಿವಸ ಇದು ಸಮುದ್ರದಲ್ಲೇ ಇರ್ತದೆ. 10 ದಿವಸ ನಂತರ ಮೀನು ಹಿಡಿದು ನಮ್ಮ ಮಂಗಳೂರದಕ್ಕೆ ಬರೋದು. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ಪೆಂಡಿಂಗ್ ಇದೆ. ಪರ್ಸಿನ್ ಬೋಟು, ಕರೆ ಫಿಶಿಂಗ್ ಬೋಟು, ಮರದ ಬೋಟು, ಮತ್ತು ನಾಡ ತೋಣಿದು ಎಲ್ಲ ನಿಮಗೆ ಮಾಹಿತಿ ಕೊಡಲಿಕ್ಕಿದೆ. ಆದರೆ ಈ ಬೋಟಲ್ಲಿ ಒಂದು ಕೊರತೆ ಇದೆ, ಅದೇನಂತ ನಿಮಗೆ ಕಂಡು ಹಿಡಲಿಕ್ಕೆ ಆಗಲ್ಲ, ನಾನೇ ಹೇಳ್ತೇನೆ. ಈ ಬೋಟಲ್ಲಿ ಒಂದು ಮಿಸ್ಟೇಕ್ ಇದೆ, ಪ್ರಾಬ್ಲಮ್ ಇದೆ. ಏನಂದರೆ ಇವರು ಆಳ ಸಮುದ್ರಕ್ಕೆ ಹೋಗುವಾಗ ಇಂಡಿಯನ್ ಫ್ಲಾಗ್ ಸರಿಯಾಗಿಲ್ಲ ಇವ್ರದ್ದು ನೋಡಿ. ಇದಾ ಇಂಡಿಯನ್ ಫ್ಲಾಗು. ಬೇರೆ ದೇವಸ್ಥಾನದವ್ರು ನೋಡಿದರೆ ಹೇಳ್ತಾರೆ ಇಂಡಿಯಾದವ್ರಿಗೆ ಗತ್ತಿಲ್ಲ ಅಂತ ಹೇಳ್ತಾರೆ. ಭಾರತದ ಜನರಿಗೆ ಒಂದು ಫ್ಲಾಗ್ ಹಾಕ್ಲಿಕ್ಕೆ ಗತ್ತಿಲ್ಲ ಅಂತ ಹೇಳ್ತಾರೆ. ಈ ಫ್ಲಾಗ್ ನೋಡಿದರೆ ಇಷ್ಟು ಕೋಟಿ, 1.5 ಕೋಟಿಯ ಬೋಟಿಗೆ ಒಂದು 500 ರೂಪಾಯಿ ಫ್ಲಾಗ್ ಹಾಕಲು ಆಗಿಲ್ಲ. ಓಕೆ, ಅಷ್ಟೇ ಮಾತ್ರ ಪ್ರಾಬ್ಲಮ್ ಇರೋದು ಈ ಬೋಟಲ್ಲಿ. ಬೇರೆಲ್ಲ ಚೆನ್ನಾಗಿದೆ, ಎಲ್ಲ ರೀತಿಯ ಬಲೆಗಳು ಇಲ್ಲಿ ಇಟ್ಟಿದ್ದಾರೆ ತುಂಬಿಸಿ ನೋಡಿ. ನೈಟಿಗೆ ಹಾಕುವ ಬಲೆ, ಬೆಳಿಗ್ಗೆ ಹಾಕುವ ಬಲೆ ಎಲ್ಲ ಇಲ್ಲಿದೆ. ಈಗ ಅದಕ್ಕೆ ರೋಪ್ ಮಾತ್ರ ಸತ್ ಮಾಡ್ತಾ ಇರೋದು. ಅಣ್ಣ, ಇದು ಎವಲೋ ಮೀಟರ್ ಇರ್ಕು? ಈ ರೋಪ್ ಎವಲೋ ಮೀಟರ್ ಇರ್ಕು? 4000 ಮೀಟರಾ? ಮೀಟರಾ ಫೀಟಾ? ಮೀಟ್ರ್. ಹಾಂ, ಅದೇ ಮಾರು ಎವಲೋ ಮಾರು ಇರ್ಕು? ಹಾಂ, 400 ಮೇಲೆ. ಹಾಂ, 400 ಮೀಟರ್ಗಿಂತ ಮೇಲೆ ಇರ್ಬೋದು. ಹಾಗಾದರೆ ಸಮುದ್ರ ಎಷ್ಟು ಮೀಟರ್ಗೆ ಇವರು? ಅಷ್ಟೇ, 400 ಅಂದರೆ ಒಂದು 300 ಮೀಟರ್ವರೆಗೆ ಆಳ ಸಮುದ್ರಕ್ಕೆ ಹೋಗ್ತಾರೆ. 300 ಮೀಟರ್ ಆಳ ಇರುವಂಥ ಸಮುದ್ರಕ್ಕೆ ಹೋಗಿ ಫಿಶಿಂಗ್ ಮಾಡ್ತೇವೆ. ಓಕೆ ಗೈಸ್, ಇವತ್ತಿನ ವಿಡಿಯೋ ಸಾಕು, ಲೈವ್ ಸಾಕು. ಮತ್ತು ಡೈಲಿ ಒಂದೊಂದು ವಿಡಿಯೋ ಅಪ್ಡೇಟ್ ಮಾಡ್ತಾ ಇರ್ತೇನೆ ನಿಮಗೆ. ಲೈಕ್ ಮಾಡ್ತಾಯಿರಿ, ಫಾಲೋ ಮಾಡ್ತಾಯಿರಿ BMRಗೆ.